ಯಮಧರ್ಮರಾಜರೇ, ನೀವ್ ಯಾಕೆ ನಮಗೆ ಇಷ್ಟ ಬೇಗ ದರ್ಶನ ಕೊಟ್ರಿ? ಪ್ರತಿಯೊಬ್ಬ ನರಮಾನವನು ಹುಟ್ಟಾಗ್ಲೇ ಅವನು ಇಂಥ ದಿನಾನೇ ಸಾಯ್ಬೇಕು ಅಂತ ನಿಶ್ಚಯ ಆಗಿರುತ್ತೆ. ಆದರೆ ಇವತ್ತಿನ ವಿಜ್ಞಾನಿಗಳು ಅದನ್ನು ಏರ್ಪೇರ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ಔಷಧಿಗಳನ್ನ ಕಂಡಿಡಿದು ಹುಟ್ಟು ಸಾವುಗಳನ್ನು ನಿರ್ಧಾರ ಮಾಡ್ತಿದ್ದಾರೆ. ಇವತ್ತಿನ ನರಮಾನವನ ಹುಟ್ಟು ಸಾವುಗಳು ಡಾಕ್ಟರ್ ಕೈಲಿರೋದೇ ನನಗ ಆಶ್ಚರ್ಯ. ಅಯ್ಯೋ ಅಣ್ಣ, ನೀನು ಬಂದಿರೋದು ಯಾಕೆ ಅಂತ ಗೊತ್ತಾಗಲಿಲ್ಲ. ಬ್ರಹ್ಮದೇವನ ಆದೇಶದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ನನಗೆ ಅರ್ಜೆಂಟ್ ಆಗಿ ಕೆಲವು ಪ್ರಾಣಗಳು ಬೇಕಾಗಿದೆ. ಸರ್, ನಾವಂತ ತಪ್ಪೇನು ಮಾಡಿಲ್ಲ. ನಿಮ್ಗೆ ತುಂಬಾ ಜನ ಬೇಕು ಅಂದ್ರೆ ವಿಧಾನಸೌಧಕ್ಕೆ ಹೋಗ್ಬಿಡಿ. ಒಟ್ಟಿಗೆ 224 ಜನ ಸಿಗ್ತಾರೆ, ಎಳ್ಕೊಂಡು ಹೋಗ್ಬಿಡಿ. ಬರೀ ಗಲಾಟೆನೆ ಆಗ್ಬಿಟ್ಟಿದೆ. ಜನಗಳಿಗೆ ನೆಮ್ಮದಿಯಾಗಿರಕ್ಕೂ ಬಿಡ್ತಿಲ್ಲ, ಒಳ್ಳೆ ರಾಜ್ಯಭಾರನೂ ಮಾಡ್ತಿಲ್ಲ. ನಾನು ಭೂಲೋಕಕ್ಕೆ ಬಂದಾಗ ಮೊದಲು ಕಂಡಿದ್ ನೀವೇ. ಏನ್ ಸರ್, ನಮ್ಮನ್ನ ಹೇಳ್ಕೊಂಡು ಹೋಗಿ ಬಂದಿದ್ದೀರಲ್ಲ? ಹೌದು. ಪ್ರಪಂಚದಲ್ಲಿ ಏನ್ ನೋಡ್ಬೇಕೋ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಇನ್ನು ಅರ್ಧ ಗಂಟೆ ಮಾತ್ರ ಕಾಲಾವಕಾಶ. ಸರ್, ನಮ್ಗೊಂದೆರಡು ಜವಾಬ್ದಾರಿಗಳಿದೆ, ಅದನ್ನ ಮುಗಿಸ್ಕೊಂಡು ಬರ್ತೀವಿ. ಏನು ನಿಮ್ಮ ಜವಾಬ್ದಾರಿ? ಸರ್, ನನಗೊಬ್ಬ ಬಾಮೈದ ಇದ್ದಾನೆ, ಸುಬ್ಬು ಅಂತ ಅವನ ಹೆಸರು. ಬರೀ 3.5 ಅಡಿ. ಅವನ ಹೈಟ್ಗೆ ಹೆಣ್ಣೇ ಸಿಕ್ತಿಲ್ಲ ಸರ್. ಅವನಿಗೊಂದು ಮದುವೆ ಮಾಡಿ ನಾನು ಬರ್ತೀನಿ. ನೀನೊಬ್ಬ 1 ತಿಂಗಳು ಇಲ್ಲಿಯೇ ಇರು, ಆಮೇಲೆ ಬಂದು ಕರೆದುಕೊಂಡು ಹೋಗುತ್ತೇನೆ. ಅಲ್ಲ ಸ್ವಾಮಿ, ನನಗೂ ಒಬ್ಬಳು ನಾದ್ನಿ ಇದ್ದಾಳೆ. ಅವಳಿಗೆ ಮದುವೆ ಮಾಡಿ ಮುಗಿಸಿ ನಾನು ಆಮೇಲೆ ಬರ್ತೀನಿ. ಕಾಟ ಆಯ್ತು. ನಿಮ್ಮಿಬ್ಬರಿಗೂ 1 ತಿಂಗಳಿನ ಗಡುವು ಕೊಟ್ಟಿದ್ದೇನೆ. ನಿಮ್ಮಿಬ್ಬರ ಜವಾಬ್ದಾರಿಗಳನ್ನು ಮುಗಿಸಿ ಮುಂದಿನ ತಿಂಗಳು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. 1 ತಿಂಗಳಿನ ನಂತರ 1 ದಿನವೂ ನಾನು ಸಹಿಸುವುದಿಲ್ಲ. ಸುಬ್ಬಂಗೆ ಇನ್ನು 1 ತಿಂಗಳಲ್ಲಿ ಮದುವೆ ಮಾಡಬೇಕು, ಇದು ದೈವ ನಿಯಮ. ಹೌದಮ್ಮ, ದೇವರು 1 ತಿಂಗಳು ಗಡುವು ಕೊಟ್ಟಿದ್ದಾರೆ. ಆದ್ರೆ ನನ್ನ ಪತಿ ಪರಮೇಶ್ವರ ಒಪ್ಬೇಕಲ್ಲ. ಲಕ್ಷ ಖರ್ಚಾಗಲಿ ಅವ್ನು ಮದುವೆ ಮಾಡದೆ. ಈಗ 1 ತಿಂಗಳಲ್ಲಿ ಹುಡುಗಿ ಸಿಗ್ಬೇಕಲ್ಲ, ಸಿಕ್ಕಿದ್ರು ಅವಳು ಒಪ್ಕೋಬೇಕಲ್ವಾ? ಆಂಟಿ, ನನ್ ಕಡೆಗೆ ನೋಡ್ಕೊಂಡು ಯಾಕೆ ಹೇಳ್ತಾ ಇದ್ದೀರಾ? ನಾನ್ ಈ ಮದ್ವೆಗೆ ಒಪ್ಕೊಳ್ಳಲ್ಲ. ವೇದ ಕಾಯ್ತಾ ಕೂತ್ರೆ ಆಗಲ್ಲಮ್ಮ. ಊರ್ಗೊಬ್ಳೇನ ಪದ್ಮಾವತಿ. ಅಂದ್ರೆ 3 ಜನ ಇರ್ತಾರೆ ಅಂತನಾ? ನೋಡಮ್ಮ, ಯಾವ ಹುಡುಗಿ ಸಿಕ್ಕರು ತನ್ನ ಮದುವೆ ಮಾಡದೆ. ಒಂದು ಕೋತಿ ಮರಿ ಸಿಕ್ಕರು ಮದುವೆ ಮಾಡಿಸ್ತೀನಿ, ಕಾಲ ಹಿಡ್ಕೊಂಡು ಆಟ ಆಡ್ತೀನಿ. ನಾಳೆ ವೇದ ನೋಡ ಗಂಡು ಬರ್ತಿದ್ದೆ ಕಣೆ, ಒಂದ್ ಸ್ವಲ್ಪ ಸಹಾಯ ಮಾಡೆ. ನಮ್ ಗುಂಡನ ದಿಢೀರ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಆ ದೇವ್ರು ಅರ್ಜೆಂಟ್ ಆಗಿ ಮದ್ವೆ ಮಾಡಿ ಅಂತ ಹೇಳ್ಬಿಟ್ಟಿದಾರಂತೆ. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಉಪ್ಪಿಟ್ಟು ರವೆ ತರಕ್ ಹೋಗ್ತಾ ಇದೀನಿ, ಬರ್ತೀನಿ. ರವಾ ಉಂಡಿ ಮಾಡಿಡ್ರಿ, ನಾನು ಬರ್ತೀನಿ. ನೀ ನಮ್ಮ ಮನೆಗೆ ಬಂದ್ರೆ ಕಾಲ್ ಮುರಿತೀರಿ. ನಿಜವಾಗ್ಲೂ ನಿನ್ನ ಲವ್ ಮಾಡ್ತಾ ಇದ್ದಾರಾ? ಅದ್ ಹೆಂಗ್ ತೋರ್ಸಾಕೈತ್ರಿ? ನೋಡ್ರಿ, ನೀವೇನಾರ ಅವ್ರ ಮದುವೆ ಆದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಪೇಪರ್ನ್ಯಾಗ ಬರೆದಿಡ್ತೀನಿ. ಆಮೇಲೆ ಪೇಪರ್ನ್ಯಾಗ ಟಿವಿಯಾಗ ನೀವೇ ಬರ್ತೀರಿ. ಮಗನೇ, ನಾನು ಆಗ್ಲಿಂದ ಗಮನಿಸ್ತಾನೇ ಇದ್ದೀನಿ ಕಣೋ. ನಿನ್ಗೇನ್ ಅನ್ನಿಸ್ತಪ್ಪ? ನನ್ಗೆ ಯಾಕೋ ಇವರೆಲ್ಲ ಸೇರಿ ನಿನ್ನ ಸಿಗಾಕ್ಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈಗ ನಾನೇನ್ ಮಾಡ್ಲಿ? ಮಗನೇ, ಇವನು ಸಾಯೋದು ಬೇಡ. ಇವನ್ ಸಲುವಾಗಿ ನಮ್ಮನೆ ಸುದ್ದಿ ಎಲ್ಲಾ ಚಾನೆಲ್ಗಳಲ್ಲೂ ಓಡಾಡೋದು ಬೇಡ. ಅಪ್ಪ, ಇನ್ನೊಂದ್ಸಲ ಯೋಚನೆ ಮಾಡಪ್ಪ. ಆ ವೇದನ್ನ ಈ ಸುಬ್ಬನೇ ಮದುವೆ ಆಗ್ಲಿ. ಇಲ್ಲು ದುಸಾವರಿ ನಮಗೆ ಯಾಕೋ? ನಡಿಯೋ ಹೋಗೋಣ. ನಿಮ್ಮಲ್ಲಿ ಯಾರು ಹೆಚ್ಚು ತ್ಯಾಗಮಯಿ ಅನ್ನೋದನ್ನ ರುಜುವಾತುಪಡಿಸಿ ಅವರನ್ನ ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ. ಸರ್, ನಾನು ತ್ಯಾಗಮಯಿ, ನಾನು ಸ್ನೇಹಮಯಿ. ಸ್ನೇಹಿತನಿಗೋಸ್ಕರ ನಾನು ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ. ಇವನಿಗಿಂತ ಜಾಸ್ತಿ ತ್ಯಾಗನ ನಾನು ಮಾಡ್ತೀನಿ. ನನ್ನ ತ್ಯಾಗನೇ ತೊಡೆದು, ನನ್ನ ತ್ಯಾಗ ತೊಡೆದು. ಅದನ್ನ ನಾನು ಗಮನಿಸ್ತೀನಿ. ನಾಳೆ ಇಬ್ರಲ್ಲೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ. ತಗೊಳ್ಳ ತಾಳಿ ಕಟ್ಟು. ನಾನೇ ಪರ್ಮಿಷನ್ ಕೊಟ್ಮೇಲೆ ಯಾಕೋತಾಡ ಕಟ್ಟು. ಬೇಡ ಕಣ, ಈ ತ್ಯಾಗ ನನಗಿಷ್ಟ ಇಲ್ಲ. ಇದರಿಂದ ಅವ್ರ ಮನೆ ಹಾಳಾಗತ್ತೆ, ವೇದಾಳ ಬದುಕು ಹಾಳಾಗತ್ತೆ. ನಿಮ್ಮಂತ ಸ್ವಾರ್ಥಿಗಳ ಜೊತೆ ಬದುಕೋದಕ್ಕಿಂತ ಸಾಯಿದ ಚಲೋ. ಅಲ್ಲಮ್ಮ, ಚಿಕ್ಕವನಿದ್ದಾಗ ಫೀಡಿಂಗ್ ಬಾಟಲ್ ಕುಡಿತಾ ಇದ್ದ, ಇದ್ಯಾವ ಬಾಟ್ಲು? ಈ ವಿಜ್ಞಾನಿಗಳು ಸೈನೈಡ್, ಪಾಯ್ಸನ್, ಇಂಜೆಕ್ಷನ್ ಅಂತ ಏನೇನೋ ಕಂಡಿಡಿದು ಬಿಟ್ಟಿದ್ದಾರೆ. ಅದರಿಂದಾನೆ ಸಾವಿನ ಡೇಟ್ ಎಲ್ಲ ಏರ್ಪೇರ್ ಆಗ್ತಿರೋದು ಅಲ್ವಾ? ಅದಕ್ಕೆ ಮೊದಲು ವಿಜ್ಞಾನಿಗಳನ್ನ, ಡಾಕ್ಟರ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಗುಂಡನ್ನ ಕರ್ಕೊಂಡು ಹೋಗಲ್ವಾ? ನೀವಿಬ್ರು ಎಷ್ಟು ಜಗಳ ಮಾಡ್ತಾ ಇದ್ರಿ, ಆದ್ರೆ ಸುಬ್ಬು ಸಹಾಯ ಕೊಟ್ಟಾಗ ನಿಮ್ಮ ಮಾನವೀಯತೆ ಕೆಲಸ ಮಾಡ್ತು. ನಿಮ್ಮಿಬ್ರಿಗೂ ಸುಬ್ಬು ಸಾಯೋದು ಇಷ್ಟ ಇರ್ಲಿಲ್ಲ. ಅಂದ್ರೆ ನಿಮ್ಮಿಬ್ರನ್ನು ಉಳಿಸಿದೀನಿ. ಮುಂದಿನ ತಿಂಗಳು ಬಂದು ಕರ್ಕೊಂಡು ಹೋಗ್ತೀನಿ.